ನಮಸ್ತೆ ಗೆಳೆಯರೇ. ಇವತ್ತಿನ ವಿಡಿಯೋದಲ್ಲಿ ನಾನು ಫ್ಲಿಪ್ಕಾರ್ಟಲ್ಲಿ ಒಂದು ವೈರ್ಲೆಸ್ ಮೈಕ್ ಬುಕ್ ಮಾಡಿದೆ. ಅದನ್ನು ಅನ್ಬಾಕ್ಸ್ ಮಾಡೋ ವಿಡಿಯೋ ಹಾಕ್ತಾಯಿದ್ದೀನಿ. ಬನ್ನಿ ಯಾವ ರೀತಿ ಇದೆ ಮೈಕು ಅಂತ ಒಂದು ಸರಿ ನೋಡೋಣ. ಏನು ದೊಡ್ಡ ಬಜೆಟ್ದು ಮೈಕ್ ಏನಿಲ್ಲ, ಜಸ್ಟ್ ಒಂದು 350 ರುಪೀಸ್ದು ಒಂದು ಮೈಕ್ ಬುಕ್ ಮಾಡ್ಕೊಂಡಿದ್ದೆ, ಸಿಂಪಲ್ಲಾಗಿರಲಿ ಅಂತ. ಅದನ್ನೇ ನಿಮಗೆ ತೋರ್ಸೋಣ ಅಂದ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಯಾವ ರೀತಿ ಮೊಬೈಲ್ ಕನೆಕ್ಟ್ ಮಾಡ್ಕೊಳ್ಳೋದು, ಸೌಂಡ್ ಯಾವ ರೀತಿ ಬರುತ್ತೆ ಅಂತಲೂ ನೋಡೋಣ. ಅನ್ಬಾಕ್ಸ್ ಮಾಡಾಯಿತು. ಏನೇನು ಕೊಟ್ಟಿದ್ದಾರೆ ಅಂದರೆ, ಯಾವುದೋ ಒಂದು ಕಾರ್ಡ್ ಕೊಟ್ಟಿದ್ದಾರೆ, ಮಾಕ್ ಕಂಪ್ನಿದು. ಮತ್ತು ಒಂದು ಚಾರ್ಜರ್ ವೈರ್ ಕೊಟ್ಟಿದ್ದಾರೆ, ಕೇಬಲ್ಲು. ಮತ್ತು ಒಂದು ರಿಸೀವರು, ಮೊಬೈಲ್ ಕನೆಕ್ಟ್ ಮಾಡ್ಕೊಳ್ಳೋದು. ಮತ್ತು ಒಂದು ಮೈಕು, ಸಿಂಗಲ್ ಮೈಕದು ಬುಕ್ ಮಾಡ್ಕೊಂಡಿದ್ದೆ. ಮತ್ತೊಂದು ಯಾವುದೋ USB ಕನೆಕ್ಟರ್ ಒಂದು ಕೊಟ್ಟಿದ್ದಾರೆ, ಯಾವುದಕ್ಕೆ ಅಂತ ಗೊತ್ತಿಲ್ಲ. ಮತ್ತು ಒಂದು ಐಫೋನ್ ಪಿನ್ ಒಂದು ಕೊಟ್ಟಿದ್ದಾರೆ. ರಿಸೀವರ್ಗೆ ಇದನ್ನು ಈ ರೀತಿ ಹಾಕ್ಕೊಂಡು ಐಫೋನು ಕನೆಕ್ಟ್ ಮಾಡ್ಕೋಬೋದು. ಬನ್ನಿ ಹಾಗೆ ಮೊಬೈಲ್ಗೆ ಹಾಕ್ಬಿಟ್ಟು ಯಾವ ರೀತಿ ಕನೆಕ್ಟ್ ಮಾಡೋದು ಅಂತ ತೋರಿಸ್ತೀನಿ. ಹಾಗೆ ನಾನು ಮೊಬೈಲ್ ತಗೊಂಡು ಮಾಮೂಲಿ ಚಾರ್ಜರ್ ಹಾಕ್ತೀವಲ್ಲ ಅಲ್ಲಿಗೆ ಈ ರಿಸೀವರ್ನ ಕನೆಕ್ಟ್ ಮಾಡೋಣ. ಕನೆಕ್ಟ್ ಆಯಿತು. ಮತ್ತು ಮೈಕಲ್ಲಿ ಪವರ್ ಆನ್ ಆ್ಯಂಡ್ ಆಫ್ ಬಟನ್ ಇರುತ್ತೆ, ನೋಡ್ತಾ ಇರ್ಬೋದು ಇಲ್ಲಿ. ಇದನ್ನು ಹಾಗೆ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಆನ್ ಆಗುತ್ತೆ. ಬಟ್ ಸೌಂಡ್ ಏನೂ ಬರೋಲ್ಲ, ಲೈಟ್ ಮಾತ್ರ ತೋರಿಸುತ್ತೆ ಅಷ್ಟೇ. ಗ್ರೀನ್ ಲೈಟ್ ತೋರಿಸ್ತಿದೆಯಲ್ಲ ನೋಡಿ. ಇದಾದ ನಂತರ ಮೊಬೈಲ್ ನಾವು ಸೆಟ್ಟಿಂಗ್ ಹೋಗ್ಬಿಟ್ಟು ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ. ಡೈರೆಕ್ಟಾಗಿ ಕನೆಕ್ಟ್ ಆಗೋಲ್ಲ ಇದು ಓಪೋ ಮೊಬೈಲಲ್ಲಿ. ನಾವು ಸೆಟ್ಟಿಂಗ್ ಹೋಗಿ ಇಲ್ಲಿ OTG ಕನೆಕ್ಷನ್ ಅಂತ ಒಂದು ಆಪ್ಷನ್ ಬರುತ್ತೆ. ಆಪ್ಷನ್ ಇಲ್ಲಿ ತೋರಿಸ್ತಿಲ್ಲ, ನಾವು ಡೈರೆಕ್ಟಾಗಿ ಸರ್ಚ್ ಬಾರಲ್ಲೇ ಟೈಪ್ ಮಾಡೋಣ. OTG ಸರ್ಚ್ ಮಾಡಿದ ನಂತರ ನಮಗೆ OTG ಕನೆಕ್ಷನ್ ಅಂತ ಒಂದು ಆಪ್ಷನ್ ಬರ್ತು. ಅದನ್ನು ಕ್ಲಿಕ್ ಮಾಡಿಕೊಂಡು ಅಲ್ಲಿ ಮೇಲ್ಗಡೆ ಸ್ಕ್ರೋಲ್ ಮಾಡಿದ್ರೆ OTG ಕನೆಕ್ಷನ್ ಅಂತ ಬಟನ್ ಆಫ್ ಆಗಿದೆ, ಅದನ್ನು ಆನ್ ಮಾಡ್ಕೋಬೇಕು. A few moments later. ಆದ್ರೆ ಇವತ್ತು ನೋಡಿ ಎಷ್ಟು ದುಃಖ ಅಂತ ಇದೆ ಜಾಗ ಎಲ್ಲ. ಮತ್ತೆ ಇದು ನನ್ನ ಮೊದಲ ಬ್ಲಾಗು, ಯಾವ ರೀತಿ ಬರ್ತಿದೆ ಅಂತ ನನಗಂತೂ ಗೊತ್ತಿಲ್ಲ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ. ಹಾಗೆ ನೋಡ್ತಾ ಇರ್ಬೋದು, ಇಲ್ಲೆಲ್ಲ ನಿನ್ನೆ ಮೊನ್ನೆ ಎಲ್ಲ ಫುಲ್ಲು ಜನಗಳ ರಾಶಿನೇ ಇದ್ದು. ಇಲ್ಲೆಲ್ಲ ಜನಗಳು ತುಂಬಾ ಓಡಾಡ್ಕೊಂಡು ರೋಡಲ್ಲಿ ಓಡಾಡಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಫುಲ್ ರಶ್ ಇತ್ತು. ಆದ್ರೆ ಇವತ್ತು ನೋಡಿ ಫುಲ್ ಎಲ್ಲ ಖಾಲಿ 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 ಖಾಲಿ. ಏನೋ ಚುಚ್ಚಿನ ಕಟ್ಟೆ ಬರ್ತು. ಚುಚ್ಚಿನ ಕಟ್ಟೆಯಲ್ಲಿ ಯಾವ ರೀತಿ ಇದೆ ಇವತ್ತಿನ ವಾತಾವರಣ ಅಂತ ನೋಡೋಣ. ಏನು ರಶ್ ಇದೆಯೋ ಇಲ್ವೋ ಏನೋ ಗೊತ್ತಿಲ್ಲ. ನಮ್ಮ ರೈತರಿಗೆ ಈ ಜನವರಿ ತಿಂಗಳು ಅಂತಂದ್ರೆ ತುಂಬಾ ಖುಷಿ. ಯಾಕೆ ಅಂತಂದ್ರೆ ಈ ಜನಗಳ ಜಾತ್ರೆ ಆಗ್ಬೋದು, ಇಲ್ಲ ಸುಗ್ಗಿ ಟೈಮ್ ಎಲ್ಲ ಬಿದ್ದಿರುತ್ತೆ, ಫುಲ್ ಆರಾಮಾಗಿರ್ತಾರೆ ಈ ಟೈಮಲ್ಲಿ.
ಸೌಂಡ್ ಚೆನ್ನಾಗಿ ಕೇಳಿಸ್ತಿದೆ, ಏನೋ ಗೊತ್ತಿಲ್ಲ ಮೈಕ್ದು. ಜಸ್ಟ್ 350 ರೂಪಾಯಿಗೆ ಬುಕ್ ಮಾಡಿ ತಗೊಂಡೆ. ಸೌಂಡ್ ಯಾವ ರೀತಿ ಬರ್ತಿದೆ ಅಂತ ನನ್ಗೆ ಗೊತ್ತಿಲ್ಲ, ಮನೆಗೆ ಹೋಗಿ ಚೆಕ್ ಮಾಡ್ತೀನಿ, ಹಾಗೆ ಅಪ್ಲೋಡ್ ಸಹ ಮಾಡ್ತೀನಿ. ಯಾವ ರೀತಿ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ. ಇದು ನಮ್ಮ ಚುಂಚನಕಟ್ಟೆ. ಏನು ಇಲ್ಲಿ ಇನ್ನೊಂದು ವಾರದಲ್ಲಿ ರಥೋತ್ಸವ ಎಲ್ಲ ನಡೆಯುತ್ತೆ. ಹಾಗೆ ಬಂದರೆ ಸೈಡ್ ಅಲ್ಲೆಲ್ಲ ತಿಂಡಿ ತಿನಿಸುಗಳ ರಾಶಿ ರಾಶಿನೇ ಇದೆ. ಜಾತ್ರೆಯಲ್ಲಿ ಬಂದ್ರೆ ತುಂಬಾ ಕಡ್ಲೆಪುರಿ ತುಂಬಾ ಫೇಮಸ್, ಟೇಸ್ಟ್ ಆಗೂ ಇರುತ್ತೆ. ನೋಡ್ತಾ ಇರ್ಬೋದು. ಬೈಕ್ ಚಲೋ ಇದೆಯಾ ಏನೋ ಗೊತ್ತಿಲ್ಲ, ಬೈಕ್ ತಗೊಂಡು ಹೋಗ್ತಾ ಇದ್ದೀನಿ. ತಿಂಡಿ ಆ ಕಡೆಯಿಂದ ಬರ್ಬೇಕಾರೆ ತಗೊಳ್ಳೋಣ. ನಿಮ್ಗೆ ಏನಾದ್ರು ಬೇಕು ಅಂತಂದ್ರೆ ಹೇಳಿ, ಪಾರ್ಸಲ್ ಕಳ್ಸೋಣ. ಫುಲ್ ರವಿಶಂಕರ್ ಅವ್ರ ಫೋಟೋ ಮತ್ತೆ ನಮ್ಮ ಸಾರಾ ಮಹೇಶ್ ಅವ್ರ ಫೋಟೋನು ಸಹ ಹಾಕಿಟ್ಟಿದ್ದಾರೆ. ಇದು ನಮ್ಮ ಚುಂಚನಕಟ್ಟೆ. ಇದು ನಮ್ಮ ಕಾವೇರಿ ಹೊಳೆ. ಫುಲ್ ನೀರ್ ಬಂದ್ರೆ ತುಂಬಾ ಸುಂದರವಾಗಿ ಕಾಣುತ್ತೆ. ಇದು ಇದು ನನ್ನ ಗಾಡಿ ಎಕ್ಸ್ಪಲ್ಸ್ ಮತ್ತೆ ಪಲ್ಸರ್ ಎಲ್ಲ ತಗೊಳ್ಳೋ ರೇಂಜ್ ಅಲ್ಲಿ ಇಲ್ಲ ಸದ್ಯಕ್ಕೆ. ಇದ್ರಲ್ಲ ಫ್ಯಾಷನ್ ಪ್ರೋ ಗಾಡಿಲೆ ಒಂದು ಮೋಟೋ ವ್ಲಾಗ್ನು ಸ್ಟಾರ್ಟ್ ಮಾಡೋಣ ಅಂತಿದ್ದೀನಿ. ನಿಮ್ಮೆಲ್ರ ಸಪೋರ್ಟ್ ಇದ್ರೆ ಮಾಡೋಣ ಮುಂದೆ. ಹಾಗೆ ಮುಂದೆ ಹೋದ್ರೆ ನಮ್ಮ ಆಂಜನೇಯ ಸ್ವಾಮಿ ದೊಡ್ಡ ಮೂರ್ತಿನೇ ಇಲ್ಲಿದೆ. ಇದು ಟವರ್ ವಾಚ್, ಮೇಲ್ಗಡೆಯಿಂದ ನಿಂತು ನೋಡ್ರೆ ವ್ಯೂ ಪಾಯಿಂಟ್ ಚೆನ್ನಾಗಿ ಕಾಣಿಸುತ್ತೆ, ಒಳ್ಳೇದು. ಶ್ರೀರಾಮದೇವರ ದೇವಸ್ಥಾನ ಚುಂಚನಕಟ್ಟೆ. ನಮ್ಮ ಕೃಷ್ಣರಾಜ ಒಡೆಯರ್ ಅವರ ಕಾಲದಲ್ಲಿ ಕಟ್ಟಿಸಿರೋದು.